ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮದಲ್ಲಿರುವ ಕೆರೆಯಲ್ಲಿ ರಣ ಬಿಸಿಲಿನ ಪರಿಣಾಮವಾಗಿ ಸಾವಿರಾರು ಮೀನುಗಳು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಕೆರೆಯಲ್ಲಿ ನೀರಿನ ಮಟ್ಟ ಬಹಳಷ್ಟು ಕಡಿಮೆಯಾಗಿದ್ದು, ತೀವ್ರ ಬಿಸಿಲಿನ ಕಾರಣದಿಂದ ಮೀನುಗಳಿಗೆ ಚಲಿಸಲು ಹಾಗೂ ಬದುಕಲು ಸೂಕ್ತ ಪರಿಸ್ಥಿತಿ ದೊರೆಯದೆ ಈ ದುರ್ಘಟನೆ ಸಂಭವಿಸಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಚಿಕ್ಕಬಾಗೇವಾಡಿ ಗ್ರಾಮದ ಶಂಕರಗೌಡ ಪಾಟೀಲ್ ಎಂಬುವರು ಕಳೆದ 3-4 ವರ್ಷಗಳಿಂದ ಕೆರೆಯಲ್ಲಿ ಮೀನು ಸಾಗಾಣಿಕೆ ಮಾಡುತ್ತಾ ಬಂದಿದ್ದು, ಈ ಬಾರಿ ಸುಮಾರು 50,000 ಮೀನುಗಳನ್ನು ಕೆರೆಯಲ್ಲಿ ಬಿಟ್ಟಿದ್ದರು. ಆದರೆ ನೀರು ಬತ್ತಿದ ಹಿನ್ನೆಲೆಯಲ್ಲಿ ಸಾವಿರಾರು ಮೀನುಗಳು ಸಾವನ್ನಪ್ಪಿದ್ದು, ಮಾಲೀಕನಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಮೀನುಗಳ ಸಾವಿನಿಂದ ಕಂಗಾಲಾಗಿರುವ ಮಾಲೀಕ ಶಂಕರಗೌಡ ಪಾಟೀಲ್ ಅವರು ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡುವಂತೆ ಮನವಿ ಮಾಡಿದ್ದಾರೆ. ಬ್ರದರ್, ಈಗ ಮೀನುಗಳು ಸತ್ತಾವ, ಯಾಕೆ ಯಾತ್ರ ಸಲುವಾಗಿ? ಈ ಮೀನುಗಳು ಸಾಯ್ಬೇಕಂತಂದ್ರೆ ಕಾರಣ ಅಂತಂದ್ರಿ ಹಿಂಗೆಲ್ಲ ಕಡಿಮೆ ಆಗಿ ಬಿಸಿಲಿನ ತಾಪದಿಂದ ನಮ್ಮ ಮೀನುಗಳು ಸತ್ತಾವ್ರಿ. ಸಾಯ್ಲಿಕ್ಕೆ ಕಾರಣ ಅಂತಂತಂದ್ರ ಇದು ಬಿಸಿಲಿನ ತಾಪದಿಂದ ಸತ್ತಾವ್ರಿ ಅವ. ಆ ಸಾಯ್ಲಿಕ್ಕ ಒಂದ್ ಲೆಕ್ಕ ಏನೈತ್ರಿ, ನಾವು ಲಕ್ಷ ಗಂಟ್ಲೆ ಖರ್ಚು ಮಾಡಿ ನಾವ್ ಮೀನುಗಳೆಲ್ಲ ಬಿಟ್ಟವ್ರಿ. ಇದಕ್ಕೆ ಏನಾರ ಅಕಸ್ಮಾತ್ ಆಗಿ ನಮ್ ಮೀನುಗಾರಿಕೆ ಇಲಾಖೆ ಆಗಲ್ರಿ ನಮ್ ಬೆಳಗಾವ್ ನಿಂತರ, ಆಮೇಲೆ ಮತ್ತ ನಮ್ ಪಂಚಾಯತಿ PDO ಏನಾರ ಅಕಸ್ಮಾತ್ ಆಗಿ ಏನಾರ ಪರಿಹಾರದಾನ ಒಂದು ನೀಡಿಸ್ಕೊಡ್ಬೇಕಟ್ಟಾರಿ. ಅಲ್ಲಿ ಎಷ್ಟು ಮೀನಾ ಬಿಟ್ಟಿದ್ರಿ? ಈಗ ಮಿನಿಮಮ್ ಅಂತಂದ್ರೆ ಒಂದು 1.5 ಲಕ್ಷ 2 ಲಕ್ಷ ರೂಪಾಯಿ ನಾವು ಮೀನಾ ಬಿಟ್ಟಿದ್ವಿ. ನಮ್ದು ಇದ ದಂಧೆಗೆ ಆಗಿತ್ರಿ. ಅದ್ರ ನಮ್ ದೋಸ್ತುಗಳ ಸಲುವಾಗಿ ಅದ್ರ ಸಲುವಾಗಿ ನಾವು ಒಂದು ಲೆಕ್ಕತಿ ಒಂದು ಮಾತು ಏನು ಹೇಳ್ಬೇಕಂತಂದ್ರ, ಏನಾರ ಪರಿಹಾರದಾನ ಅಂತಂದ್ರ ನಮ್ PDO ಆಗಲಿ ನಮ್ಮ ಮೀನುಗಾರಿಕೆ ಇಲಾಖೆ ಬೆಳಗಾವ್ ನಿಂತರ ರೀ ಏನಾರ ನೀಡಿಸ್ಕೊಟ್ರ ಸಾಕ್ರಿ. ಮತ್ತ ನಿನ್ನಿಂದ ಮೀನುಗಳು ಸಾಯ್ತಾವ. ಎಷ್ಟು ಅಂದಾಜ್ ಎಷ್ಟು ಮೀನು ಅಂದಾಜ್ ಅಂತಂದ್ರ 1.5-2 ಕ್ವಿಂಟಲ್ ಮಟ್ಟ ಸತ್ತಾವ್ರಿ 2 ದಿವಸದೊಳಗೆ. 1.5 ಕ್ವಿಂಟಲ್ ಸತ್ತಾವ್ರಿ. ನಮ್ಗ ನುಕ್ಸಾನ್ ಆಗದೈತಿ ನೋಡ್ರಿ. ಅಲ್ಲಿ ಬಿಸಿಲಿನ ತಾಪಕ ಸತ್ತಾವ ಅಂತ ಅನ್ಸುತ್ತೆ. ಬಿಸಿಲಿನ ತಾಪಕ ಸತ್ತಾವ್ರಿ. ಈಗ ಏಕಾಏಕಿ ನೀರ್ ಕಡಿಮೆ ಆಗೈತ್ರಿ. ನೀರ್ ಕಡಿಮೆ ಆಗಬೇಕಂದ್ರೆ ನಾವು ಹರಿನಾಳ ಜಲಾಶಯದಿಂದ ನೀರ್ ತರಿಸಿದ್ವಿ ಸರ್. ನಮ್ಮ ಊರಿಗೆಲ್ಲ ನಮ್ಮ ಜನಸಾಮಾನ್ಯರಿಗೆಲ್ಲ ಅದ ಬರೋದ್ರಿ ಸರ್ ನೀರ. ಅದ ನಮ್ಮ ಜನಸಾಮಾನ್ಯರ ಕುಡಿದು ಬಿಟ್ಟಿದ್ದ ನಾವು ಕೆರೆಗಳಿಗೆ ಬಿಡಿಸಿದ್ವಿ ಸರ್. ಅದ್ ಕೆರೆಗೆ ಬಿಡಿಸೋ ಸಲುವಾಗಿರಿ ಅಂತಂದ್ರೆ ಈಗ ಒಂದ್ ಸ್ವಲ್ಪ ತಾಪ ಜಾಸ್ತಿ ಆಗಿರಿ, ನೀರು ಒಂದ್ ಸ್ವಲ್ಪ ನಮ್ಮ ಜನಸಾಮಾಜಿಕೆಲ್ಲ ಕುಡಿದು ಬಿಟ್ಟಿದ್ದ ನೀರು ಕೆರೆಗೆ ಬಿಡ್ತಿದ್ವಿ ಅಲ್ಲ ಸರ್. ಅದ ಅಲ್ಲೇ ನೀರ್ ಕಡಿಮೆ ಆಗಿ ಮೀನುಗಳು ಸತ್ತಾವ, ಒಂದ್ ಕಡೆ ಬಿಸಿಲು ಹೆಚ್ಚಾಗಿ ಸತ್ತಾರ ಸರ್. ಓಕೆ, ತಮ್ಮ ಹೆಸರು? ಸತೀಶ್ ನಾಗಪ್ಪ ಯಲ್ಲಾಪುರ. ರಾಜಿ ರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी, ये अटूट बंधन खिले हर आशियाना, रंग वस्त्रों का खजाना, मन भाए आराधना मारुति गली बेलगाम, मन भाए आराधना.